ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ವರದಕ್ಷಿಣೆ ಆಸೆಗಾಗಿ ಎರಡನೇ ಮದುವೆಗೆ ಮಾಡಿಕೊಳ್ಳುವ ಕಾರ್ತಿಕ್ಗೆ ಪತ್ನಿಯಿಂದಲೇ ಚಪ್ಪಲಿ ಏಟು. ಕಾರ್ತಿಕ್ಗೆ 4 ವರ್ಷಗಳ ಹಿಂದೆ ತನುಜಾ ಎನ್ನುವ ಮಹಿಳೆಯೊಂದಿಗೆ ಗುರು ಹಿರಿಯರು ಸೇರಿ ಪದ್ಧತಿ ಪ್ರಕಾರ ಮದುವೆ ಮಾಡಿಕೊಡಲಾಗಿತ್ತು. ಇಬ್ಬರೂ ವೈವಾಹಿಕವಾಗಿ ದೂರವಾಗಿದ್ದರು ಎಂದು ಹೇಳಲಾಗಿದೆ. ಗಂಡ ಕಾರ್ತಿಕ್ ಎರಡನೇ ಮದುವೆ ದಿನ ಗೊತ್ತಾಗಿದ್ದೇ ತಡ. ತನುಜಾ ಗಾಯತ್ರಿ ಕಲ್ಯಾಣ ಮಂಟಪಕ್ಕೆ ಬಂದು ಗಂಡನನ್ನು ಚಪ್ಪಲಿಯಿಂದ ಹೊಡೆದು ತಕ್ಕ ಪಾಠ ಕಲಿಸಿದ್ದಾಳೆ. ಈಕೆಯ ಧೈರ್ಯ ಮತ್ತೊಬ್ಬರಿಗೆ ಪಾಠವಾಗಲಿದೆ ಎನ್ನುತ್ತಾರೆ ಜನ. ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಮದುವೆ, ನೂರಾರು ಜನರು ಮಧ್ಯೆ ಮದುವೆ ಗಂಡಿಗೆ ಬಿತ್ತು ಚಪ್ಪಲಿ ಏಟು ಬಿದ್ದವರು ಪರಾರಿ, ನೆಂಟರಿಷ್ಟರು ಪರಾರಿ.